ಮತ್ತೆ ಅದ್ರ ಜೊತೆ ಮೀಟರ್ ಹಾಡಬೇಕು ಅಂದ್ರೆ ಮೀಟರ್ ಇರಬೇಕು. ಏನೂ ಅರಿಯದ ಎರಡು ಮುಗ್ಧ ಜೀವಗಳನ್ನ ಕರ್ಕೊಂಡು ಬಂದು ರೆಕಾರ್ಡಿಂಗ್ ಮಾಡಿಸಿ ಇಷ್ಟು ದೊಡ್ಡ ಸಾಹಸದ ಕೆಲಸ. ಅವರ ಸಹಕಾರಕ್ಕೆ ನಮ್ಮ ನವೀನ್ ಸಜ್ಜು ಸಹನೆಗೆ ಮತ್ತೆ ಅಲ್ಲಿ ಯಾರು ಕೂತ್ಕೊಂಡು ರೆಕಾರ್ಡ್ ಮಾಡ್ತಿದ್ರು ಅವರ ಸಹನೆಗೆ ಒಂದು ಜೋರಾದ ಚಪ್ಪಾಳೆ ಬರಲಿ. ಕಷ್ಟಪಟ್ಟರೆ ಅದ್ಭುತವಾದ ಪ್ರತಿಫಲ ಬ್ರೋ, ಸೂಪರ್ ಬ್ರೋ. ಎನಿವೇಸ್, ಈಗ ವೇದಿಕೆಗೆ ಗಣ್ಯರನ್ನ ಬರಮಾಡ್ಕೊಳ್ತಾ ಇದ್ದೇನೆ. ದೀಪ ಬೆಳಗಿಸೋ ಮುಖೇನ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕಾಗಿ ಸವಿನಯ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ, ನಮ್ಮ ಸಿನಿಮಾದ ಅನ್ನದಾತರು ಅಂದರೆ ನಮ್ಮ ನಿರ್ಮಾಪಕರು ಇಬ್ಬರನ್ನು ಒಟ್ಟಿಗೆ ವೇದಿಕೆಗೆ ನಾನು ಬರಮಾಡ್ಕೊಳ್ತಾ ಇದ್ದೇನೆ. ಬಹುಮುಖ್ಯವಾಗಿ ನಮ್ಮ ಕೀರ್ತಿ ಸ್ವಾಮಿ ಮೇಡಮ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಹಾಗೆಯೇ ಬೆನ್ ಚಿಕ್ಕಸ್ವಾಮಿ ದಯಮಾಡಿ ಎಲ್ಲರೂ ವೇದಿಕೆಗೆ ಬರಬೇಕು. ಹಾಗೆ ನಮ್ಮ ಸಿನಿಮಾದ ಕ್ಯಾಪ್ಷನನ್ನು ವೇದಿಕೆಗೆ ಬರಮಾಡ್ಕೊಳ್ಳೋ ಸಮಯ. ಧನುರ್ಧಾರಿ ಪವನ್ ಅವರು ದಯಮಾಡಿ ವೇದಿಕೆಗೆ ಬರಬೇಕು. ಪವನ್ ಜಿ ಆನ್ ಸ್ಟೇಜ್ ಪ್ಲೀಸ್. ಒಂದು ಅಪ್ಪಟ ಗ್ರಾಮೀಣ ಸೊಗಡಿನ ಸಿನಿಮಾ ನಮ್ಮೆಲ್ಲರ ಮನಮುಟ್ಟುವಂತೆ ಮೂಡಿಬಂದಿದೆ. ಅತಿ ಶೀಘ್ರದಲ್ಲಿ ಸಿನಿಮಾ ದೊಡ್ಡ ಪರದೆ ಮೇಲೆ ನೋಡುವ ಹಾಗಾಗಿ ಅಂತ ಹಾರೈಸ್ತಾ, ಋಷಿಕೇಶ್ ಅವರು ನಮ್ಮ DOP ಸಿನಿಮಾ ತುಂಬ ಚೆನ್ನಾಗಿ ಮೂಡಿ ಬರಬೇಕು ಅಂದರೆ ಸಿನಿಮಾದ ಕಣ್ಣೆ ನಮ್ಮ DOP ಆಗಿರ್ತಾರೆ. DOP ಋಷಿಕೇಶ್. ಇಷ್ಟೆಲ್ಲ ಹೇಳಿದ ತರುವಾಯ ಈ ಸಿನಿಮಾ ಇಷ್ಟು ನಮ್ಮ ಮನಸ್ಸಿಗೆ ತಾಕ್ತಿದೆ ಅಂದರೆ ಸಿನಿಮಾದ ಸಂಗೀತ ನಿರ್ದೇಶಕರು, ನಮ್ಮ ಈ ಸಿನಿಮಾದ ಸಂಗೀತ ನಿರ್ದೇಶಕ ನವೀನ್ ಸಜ್ಜು ಒಳಗೊಬ್ಬ ಕಲಾವಿದ ಇದ್ದಾನೆ ಅಂತ ಗುರುತಿಸ್ತಂಥವ್ರು, ಒಂದು ರೀತಿ ಗುರುಸ್ಥಾನದಲ್ಲಿ ನಿಂತಿರೋರು ನವೀನ್ಗೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಮ್ಮ ಪೂರ್ಣಚಂದ್ರ ತೇಜಸ್ವಿ ಅವರು ಹೆಸರಾಂತ ಸಂಗೀತ ನಿರ್ದೇಶಕರು. ದಯವಿಟ್ಟು ಬನ್ನಿ. ನಿಮ್ಮ ಹೆಸರಿಗೆ ನಾನು ತುಂಬ ಇಷ್ಟ, ನಾನು ಫ್ಯಾನು. ಸಾಹಿತಿ ಪೂರ್ಣಚಂದ್ರ ತೇಜಸ್ವಿನೂ ಇಷ್ಟ, ಲೇಖಕರಾದಂಥ ನಮ್ಮ ತೇಜಸ್ವಿ ಅವರು ಇಷ್ಟ, ಇವರ ಸಂಗೀತ ನಿರ್ದೇಶನ ಕೂಡ ಅಷ್ಟೇ ಇಷ್ಟ. ನಾನು ಸ್ವಾಗತಿಸ್ತಾರೆ. ನಿರಂತರ ಮೈಸೂರಿನ ನಮ್ಮ ರಂಗಕರ್ಮಿ ಸುಗುಣ ಮೇಡಮ್ ಬಂದಿದ್ದಾರೆ. ಗಾಯನ ಕ್ಷೇತ್ರಕ್ಕೆ ಗುರುಗಳಾದರೆ ನಟನಾ ಗುರುಗಳು ನಮ್ಮ ಸುಗುಣ ಅವರು. ನಲ್ಮಿಯ ಸ್ವಾಗತ ಸರ್ ತಮಗೆ. ಕ್ವಾಣಾಣೆ ಸಿನಿಮಾ, ನಮ್ಮ ಕ್ವಾಣಾಣೆ ಹಾಡನ್ನು ಹಾಡಿರುವಂಥ ನಮ್ಮ ಪ್ರೀತಿಯ ಚಾಮಮ್ಮ ಲಕ್ಷ್ಮಮ್ಮ. ಓ ಏನಮ್ಮ ಇಬ್ರು ಹತ್ತತ್ರಕ್ಕೆ ಮ್ಯಾಚಿಂಗ್ ಹಾಕೊಂಡ್ ಬಂದಿದ್ದೀರಾ ಮಾತಾಡ್ಕೊಂಡು. ಆಡಿಯೋ ಬೇಡ ಅಂತ HD ಕೋಟೆಯಲ್ಲಿ ಹಾಡ್ತಾ ಇರುವಂಥ ನಮ್ಮ ತನ್ನ ಪಾಡಿಗೆ ತಾನು ಹಾಡ್ತಿದ್ದಂಥ ಇಬ್ಬರು ಹಕ್ಕಿಗಳನ್ನು ಜ್ಯೋತಿಗಳ ಕಿರಿದೋಪಗಳ ನುಡಿಸಿರಿ ತಾಳಗಳ ಹತ್ತಿರಿ ಜ್ಯೋತಿಗಳ ಕಿರಿದೋಪಗಳ. ಹೆಂಗೆ ನಮ್ಮ ಹೆಣ್ಮಕ್ಳು ಎಲ್ಲ ಕ್ಷಣ ಕ್ಷಣಕ್ಕೂ ಹಾಡು ಗೊತ್ತು ಅವ್ರಿಗೆ. ನಲ್ಮೆಯ ಧನ್ಯವಾದಗಳು. ಟೈಟಲ್ ವಿಡಿಯೋ ಲಾಂಚ್ ಆದಾಗ ಒಂದು ರೀತಿಯ ಹವಾ ಕ್ರಿಯೇಟ್ ಮಾಡ್ತು. ಇನ್ನು ನಮ್ಮ ಕ್ವಾಣಾಣೆ ಸಿನಿಮಾದ ಮೇಕಿಂಗ್ ವಿಡಿಯೋ ನಾವು ರಿಲೀಸ್ ಮಾಡಿದಾಗ ಅದನ್ನು ಹೇಗೆ ಮಾಡಿದ್ವಿ ಅಂತ ಮೇಕಿಂಗ್ ವಿಡಿಯೋ ಕೂಡ ಎಲ್ಲರಿಗೂ ಇಷ್ಟ ಆಯಿತು. ಈಗ ಕಂಪ್ಲೀಟ್ ಫುಲ್ ಫ್ಲೆಜ್ಡ್ ವಿಡಿಯೋ ಸಾಂಗ್ ನೋಡೋ ಸಮಯ. ಒಂದು ಪ್ರೀತಿಯ ಚಪ್ಪಾಳೆ ಬರಲಿ. ಕೋಣಾಣೆ ಇದನ್ನು ಹೇಗೆ ಸ್ಪೆಲ್ ಮಾಡಬೇಕಂತ ನವೀನೇ ಹೇಳ್ಬೇಕು. ನಂಗೆ ಕ್ವಾಣಾಣೆ ಅಂದ್ರೆ ಇಲ್ಲಿ ನೋಡಿದ್ರೆ ಕ್ವಾಣಾಣೆ, ಕೋಣಾಣೆ, ಕೋಣನ ಮೇಲಾಣೆ ಇರಬೇಕು ಮೋಸ್ಟ್ಲಿ ಇದ್ರ ಅರ್ಥ. ಕರೆಕ್ಟಾ? ಕೋಣನ ಮೇಲಾಣೆ ಕೋಣಾಣೆ. ಕೋಣಾಣೆ ಕೋಣಾಣೆ ಅದೇ ಆಡು ಭಾಷೆಯಲ್ಲಿ ಕ್ವಾಣಾಣೆ. ಓಹೋ, ಮೂಲ ಜನಪದದಲ್ಲಿ ಕುಂತಿ ಪದಗಳಲ್ಲಿ ಕೋಣಾಣೆ ಕ್ವಾಣಾಣೆ ಅಂತೆಲ್ಲ ಬರುತ್ತಂತೆ. ಅದನ್ನ ಹೆಚ್ಚು ತೆಗೆದಿರುವಂಥದ್ದು. ದಿಸ್ ಇಸ್ ವೆರಿ ವೆರಿ ಸ್ಪೆಷಲ್. ಅದ್ಭುತ.